ಯಜ್ಞಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ವಕಿಲ್ಬಿಷೈ ಭುಂಜಂತೆ ತ್ವಗಂ ಪಾಪ ಏ ಪಚಂತ್ಯಾತ್ಮಕಾರಣ. ಯಜ್ಞಗಳನ್ನು ಮಾಡಿ ಆ ಯಜ್ಞದಿಂದ ಉಚ್ಚಿಷ್ಟವಾದ ಯಜ್ಞದಲ್ಲಿ ಉಳಿದ ಯಜ್ಞಶೇಷವಾದ ಅನ್ನವನ್ನು ಯಾರು ಪ್ರತಿನಿತ್ಯ ಊಟವನ್ನು ಮಾಡ್ತಾನೋ ಅವನು ಎಲ್ಲ ಪಾಪಗಳಿಂದ ಕಳೆದುಕೊಳ್ತಾನೆ. ಬ್ರಹ್ಮಹತ್ಯ ಮೊದಲಾಗಿರ್ತಕ್ಕಂಥ ಕಿಲ್ಬಿಷಗಳನ್ನು ಕಳೆದುಕೊಳ್ತಾನೆ. ಕೃಷ್ಣ ಹೇಳುವಂಥ ಎಂಥ ಅಬೋಧವಾದ ಮಾತಿದೆ. ಉಪನಿಷತ್ತಿನೊಳಗೂ ಈ ಮಾತು ಬರುತ್ತೆ, ಬಹಳ ಸುಂದರವಾಗಿ ಹೇಳ್ತಾರೆ. ಅಘಸಾಶಿ ಅಂತ ಕರೀತಾರೆ. ಅಘಸಾಶಿ ಯಾರು ಸಪ್ತಾನ್ನಗಳನ್ನು ಅಥವಾ ಪಂಚಯಜ್ಞವನ್ನು ಮಾಡದೇನೆ, ಸಪ್ತಾನ್ನದ ಚಿಂತನೆಯನ್ನು ಮಾಡದೇನೆ ಕೇವಲ ತನ್ನ ಹೊಟ್ಟೆಯನ್ನು ಹೊರೆಯುವುದಕ್ಕಾಗಿ ಯಾರು ಊಟ ಮಾಡ್ತಾನೆಯೋ ಅವನು ಅಘಸಾಶಿ, ಅವನು ಪಾಪವನ್ನೇ ಊಟ ಮಾಡ್ತಾನೆ, ಬೇರೆ ಇನ್ನೇನಿಲ್ಲ ಇಲ್ಲ. ಹಾಗಾಗಿ ಮೊಟ್ಟ ಮೊದಲಿಗೆ ದೇವರಿಗೆ ನೈವೇದ್ಯವಾಗಬೇಕು, ಅಗ್ನಿಗೆ ಆಹುತಿ ಆಗಬೇಕು, ಅಗ್ನಿಯಲ್ಲಿ ದೇವರಿಗೆ ಆಹುತಿ ಆಗಬೇಕು, ಭೂತಬಲಿ ಆಗಬೇಕು, ಪಿತೃಬಲಿ ಆಗಬೇಕು, ಅತಿಥಿಗಳಿಗೆ ಅನ್ನ ಕೊಡಬೇಕು. ಈ ಪಂಚಯಜ್ಞಗಳು ಆದ ಮೇಲೇನೆ ತಾನು ಊಟ ಮಾಡಿದರೆ ಅವನಲ್ಲಿ ಇರುವ ಸಾವಿರಾರು ಜನ್ಮದ ಬ್ರಹ್ಮಹತ್ಯ ಮೊದಲಾದ ಎಲ್ಲ ದೋಷಗಳು ಪರಿಹಾರವಾಗಿ ಅವನು ಮೋಕ್ಷಾದಿಗಳನ್ನು ಹೊಂದುತ್ತಾನೆ. ಇಲ್ಲದೇ ಇದ್ದರೆ ಭುಂಜಂತೆ ತ್ವಗಂ ಪಾಪ ಏ ಪಚಂತ್ಯಾತ್ಮಕಾರಣ ಆತ್ಮಕಾರಣ ತನ್ನ ಹೊಟ್ಟೆ ಹೊರೆಯುವುದಕ್ಕಾಗಿ ಯಾರು ಊಟವನ್ನು ಮಾಡ್ತಾನೆಯೋ ಅವನು ಅಘಂ ಭುಂಜಂತೆ ಪಾಪವನ್ನೇ ಊಟ ಮಾಡ್ತಾನೆ, ಪಾಪವನ್ನೇ ಊಟ ಮಾಡ್ತಾನೆ. ಆದ್ದರಿಂದಾಗಿ ನಾನು ಯಜ್ಞ ಮಾಡುವುದಿಲ್ಲ, ನಾನು ವೈಶ್ವದೇವ ಮಾಡುವುದಿಲ್ಲ, ನಾನು ಬಲಿಹರಣ ಮಾಡುವುದಿಲ್ಲ, ನಾನು ದೇವರ ಪೂಜೆ ಮಾಡುವುದಿಲ್ಲ, ನನ್ನ ಹೊಟ್ಟೆ ಹೊರೆಯುವುದಕ್ಕಾಗಿ ನಾನು ಊಟ ಮಾಡ್ತೇನೆ ಅಂದರೆ ಪಾಪವನ್ನು ಊಟ ಮಾಡ್ತೀಯ ಅಂತ ಅರ್ಥ. ಪಾಪವನ್ನೇ ಊಟ ಮಾಡ್ತೀಯ ಅಂತ ಅರ್ಥ. ಪಾಪವನ್ನು ಊಟ ಮಾಡೋದು ನಾನಾಗಲಿ ನೀವಾಗಲಿ ಮಾಡೋದು ಬೇಡಲ್ವಾ? ಹಾಗಾದರೆ ಪ್ರಯತ್ನಪಟ್ಟು ಶ್ರಮಪಟ್ಟು ಕನಿಷ್ಠ ದೇವರಿಗೆ ನೈವೇದ್ಯವನ್ನು ಮಾಡಿಯೇನೇ ಊಟವನ್ನು ಮಾಡುವುದನ್ನು ರೂಢಿಸಿಕೊಳ್ಳೋಣ.